ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 19 ದಾನವ ಹಿರಣ್ಯಾಕ್ಷನ ಸಂಹಾರ. ಇದರಿಂದ ಇವತ್ತು 36ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ತಂ ಸುಖಾರಾಧ್ಯಂ ಋಜುಭಿರನನ್ಯ ಶರಣೈರ್ನಭಿಃ ಕೃತಜ್ಞಕೋನ ಸೇವೇತ ದುರಾರಾಧ್ಯ ಮಸಾದುಭಿಃ. ಅನುವಾದ: ದೇವೋತ್ತಮ ಪುರುಷನಂತಹ ಮಹಾ ಒಡೆಯನಿಗೆ ತನ್ನ ಪ್ರೇಮ ಸೇವೆಯನ್ನು ಸಲ್ಲಿಸಲಾರದವರು ಕೃತಜ್ಞರೇ. ಅಸಾಧುವಾದ ಮನುಜನಿಗೆ ಭಗವಂತನನ್ನು ಒಲಿಸುವುದು ಕಷ್ಟಕರ ನಿಜ. ಆದರೂ ರಕ್ಷಣೆಗಾಗಿ ಭಗವಂತನನ್ನು ಅನನ್ಯ ಮನಸ್ಸಿನಿಂದ ಶರಣು ಹೋಗುವ ನಿಷ್ಕಳಂಕ ಭಕ್ತರಿಗೆ ಆತನು ಬಹು ಸುಲಭವಾಗಿ ಒಲಿಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಜನರು ಅಮರ್ತ್ಯವಾದ ಯಶಸ್ಸಿರುವಂತಹ, ಅಂದರೆ ಯಾವತ್ತಿಗೂ ದೂರ ಆಗೋದಿಲ್ಲ ಅಂಥ ಒಂದು ಯಶಸ್ಸಿರುತ್ತಲ್ಲ, ಆ ಯಶಸ್ಸಿರುವಂತಹ ಭಕ್ತರ ಕರ್ಮ ಮತ್ತು ಸಂಗತಿಗಳನ್ನು ಕೇಳಿದ್ರೇ ಅಲೌಕಿಕವಾದ ಆನಂದ ಸಿಗಬೇಕಾದ್ರೆ ಎದೆಯ ಮೇಲೆ ಶ್ರೀವತ್ಸಲಾಂಛನ ಇರುವಂಥ ಭಗವಂತನ ಲೀಲೆಗಳನ್ನು ಕೇಳೋರ ಬಗ್ಗೆ ಕೇಳೋದೇನಿದೆ, ಅವನ ಲೀಲೆಗಳನ್ನು ಕೇಳಿಬಿಟ್ರೆ ಅಂತೂ ಇನ್ನೂ ಹೆಚ್ಚಿನ ಅಲೌಕಿಕ ಆನಂದ ಸಿಗತ್ತೆ. ಮೊಸಳೆಯ ಬಾಯಿಗೆ ಸಿಕ್ಕಾಕೊಂಡಿದ್ದಂತಹ ಗಜರಾಜ ಭಗವಂತನ ಚರಣಕಮಲವನ್ನು ಧ್ಯಾನ ಮಾಡಿದ್ದಕ್ಕೋಸ್ಕರ ಭಗವಂತ ಅವನ ದುಃಖವನ್ನು ದೂರ ಮಾಡ್ತಾನೆ. ಆ ಸಮಯದಲ್ಲಿ ಗಜರಾಜನ ಜೊತೆ ಹೆಣ್ಣಾನೆಗಳು ರೋದನೆ ಮಾಡ್ತಾ ಇದ್ವು. ಆದರೆ ಭಗವಂತ ಆ ಅಪಾಯಗಳಿಂದ ಎಲ್ಲದರಿಂದನೂ ಕೂಡ ದೂರ ಮಾಡ್ತಾನೆ. ಅಂದ್ರೆ ತನ್ನನ್ನ ಪ್ರಾರ್ಥನೆ ಮಾಡಿಕೊಂಡಂತಹ ಗಜರಾಜನ ಕಷ್ಟಗಳನ್ನೆಲ್ಲ ಭಗವಂತ ದೂರ ಮಾಡ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನಂತಹ ಮಹಾ ಒಡೆಯನಿಗೆ ತನ್ನ ಪ್ರೇಮ ಸೇವೆಯನ್ನ ಸಲ್ಲಿಸದೇ ಇರುವಂಥವ್ರು ನಿಜವಾಗ್ಲೂ ಕೃತಜ್ಞರೇ. ಭಗವಂತ ನಮ್ಮ ಒಡೆಯ, ಅವನು ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅಲ್ವಾ, ಅವನಿಗೆ ನಾವು ಪ್ರೀತಿಯಿಂದ ಸೇವೆ ಸಲ್ಲಿಸ್ಲಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಕೃತಜ್ಞರಾಗ್ತೀವ? ಇಲ್ಲ. ಅಸಾಧುವಾದಂತಹ, ಅಂದ್ರೆ ಸಾಧುತನನೇ ಇಲ್ಲದೆ ಇರುವಂತಹ ಮನುಷ್ಯನಿಗೆ ಭಗವಂತನನ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ, ನಿಜಾನೇ. ಆದರೆ ರಕ್ಷಣೆಗೋಸ್ಕರ, ಈಗ ನನಗೇನೋ ತೊಂದರೆ ಆದರೆ ನನಗೆ ನನ್ನ ಭಗವಂತ ಇದ್ದಾನೆ ಅಂತ ಅನನ್ಯ ಮನಸ್ಸಿನಿಂದ ರಕ್ಷಣೆಗಾಗಿ ಭಗವಂತನಿಗೆ ಶರಣು ಹೋಗುವಂತಹ ನಿಷ್ಕಳಂಕರಾದ ಭಕ್ತರಿಗೆ ಅವನು ಬಹಳ ಸುಲಭವಾಗಿ ಒಲಿತಾನೆ ಅಂತನ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಜೀವಿಯು, ವಿಶೇಷವಾಗಿ ಮನುಷ್ಯನು, ಸರ್ವೋತ್ತಮನಾದ ಭಗವಂತನ ಅನುಗ್ರಹ ನೀಡಿದ ಸೌಲಭ್ಯಗಳಿಗಾಗಿ ಕೃತಜ್ಞತಾ ಭಾವವನ್ನು ತಳೆದಿರಬೇಕು. ಆದ್ದರಿಂದ ಯಾರೇ ಆದರೂ ಕೃತಜ್ಞಾಪೂರ್ಣ ಸರಳ ಹೃದಯದಿಂದ ಕೃಷ್ಣ ಪ್ರಜ್ಞೆಯುಳ್ಳವರಾಗಬೇಕು. ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ವಾಸ್ತವಿಕವಾಗಿ ಕಳ್ಳರು, ದರೋಡೆಕೋರರೂ ಆದವರು ಸರ್ವೋತ್ತಮನಾದ ಭಗವಂತನು ತಮಗೆ ನೀಡಿದ ಆಶೀರ್ವಾದಗಳನ್ನು ಗುರುತಿಸುವುದೂ ಇಲ್ಲ, ಮನ್ನಿಸುವುದೂ ಇಲ್ಲ. ಅವರು ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದಿಲ್ಲ. ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಜೀವಿಗೂ, ವಿಶೇಷವಾಗಿ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸರ್ವೋತ್ತಮನಾದಂತಹ ಭಗವಂತನ ಅನುಗ್ರಹ, ಅವನು ನಮಗೆ ಕೊಟ್ಟಿರುವಂತಹ ಏನೇನು ಸೌಭಾಗ್ಯಗಳಿದೆಯೋ ಅದಕ್ಕೆಲ್ಲ ಕೃತಜ್ಞತೆಯ ಭಾವವನ್ನು ನಾವು ತಾಳಬೇಕು. ಯಾಕೆ ಅಂತಂದ್ರೆ ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಕೇಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ, ಈ ರೀತಿ ಬೇಕಾದಷ್ಟು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ನಾನು ಈ ದೇಹದಲ್ಲಿ ಇದ್ದು ಇದನ್ನೆಲ್ಲ ಅನುಭವಿಸೋದಕ್ಕೆ ನನಗೊಂದು ಚಾನ್ಸ್ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ಬೇಕು. ಅದಕ್ಕೋಸ್ಕರ ಯಾರೇ ಆಗಿರಬಹುದು, ಕೃತಜ್ಞತೆಯಿಂದ ಸರಳ ಹೃದಯದಿಂದ ನಾವು ಕೃಷ್ಣ ಪ್ರಜ್ಞೆ, ಅಂದ್ರೆ ಆ ಭಗವಂತನ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಅವನು ನಮಗೆ ಕೊಟ್ಟಿದ್ದಾನೆ ಇದನ್ನೆಲ್ಲ, ಅವನಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಭಾವನೆ ನಮ್ಮಲ್ಲಿರಬೇಕು. ಭಗವಂತನಿಗೆ ನಾವು ಭಕ್ತಿಯಿಂದ ಸೇವೆಯನ್ನ ಸಲ್ಲಿಸಬೇಕು. ಈಗ ನೋಡಿ, ಕಳ್ಳರಿರ್ತಾರೆ, ದರೋಡೆಕೋರರು ಇರ್ತಾರೆ, ಇಂಥವರು ಭಗವಂತ ಅವ್ರಿಗೆ ಏನು ಕೊಟ್ಟಿದ್ದಾನೆ, ಯಾವ ರೀತಿ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಅದನ್ನ ಅವರು ಗುರುತಿಸೋದೇ ಇಲ್ಲ, ಆಮೇಲೆ ಅದನ್ನ ಒಪ್ಕೊಳ್ಳೋದು ಇಲ್ಲ. ಅವರು ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡೋದೇ ಇಲ್ಲ. ಮೊದಲು ನಮ್ಗೇನು ಕೊಟ್ಟಿದ್ದಾನೆ ಅನ್ನೋದನ್ನೇ ನಮ್ಗೆ ಐಡೆಂಟಿಫೈ ಮಾಡಕ್ ಬರಲಿಲ್ಲ ಅಂದಮೇಲೆ ಭಗವಂತನಿಗೆ ನಾವು ಸೇವೆ ಮಾಡ್ತೀವ? ಇಲ್ಲ. ಅವನು ನಮಗೆ ಕೊಟ್ಟಿರುವಂಥ ಪ್ರತಿಯೊಂದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು.
ಭಗವಂತನ ವ್ಯವಸ್ಥೆಯಿಂದ ತಾವು ಎಷ್ಟೊಂದು ಲಾಭಗಳನ್ನು ಪಡೆಯುತ್ತಿದ್ದೇವೆಂದು ಅರಿಯದವರು ಕೃತಜ್ಞ ವ್ಯಕ್ತಿಗಳಾಗಿರುವರು. ಅವರು ಬಿಸಿಲನ್ನು ಬೆಳದಿಂಗಳನ್ನು ಅನುಭೋಗಿಸುವರು, ಉಚಿತವಾಗಿ ನೀರನ್ನು ಪಡೆಯುವರು, ಆದರೂ ಕೃತಜ್ಞತಾ ಭಾವವನ್ನು ತಳೆಯುವುದಿಲ್ಲ. ಅದಕ್ಕೆ ಬದಲಾಗಿ ಭಗವಂತನ ಈ ಕೊಡುಗೆಗಳನ್ನು ಸುಮ್ಮನೆ ಅನುಭೋಗಿಸುತ್ತಾ ಹೋಗುತ್ತಾರೆ. ಆದ್ದರಿಂದಲೇ ಅವರನ್ನು ಕಳ್ಳರು, ದರೋಡೆಕೋರರು ಎಂದು ಕರೆಯಬೇಕಾಗಿದೆ. ಇಲ್ಲಿ ಗುರುಗಳು ಕಳ್ಳರು, ದರೋಡೆಕೋರರು ಅಂತ ಹೇಳಿದಾರಲ್ಲ, ಸಾಮಾನ್ಯವಾಗಿ ಈ ಐಹಿಕ ಪ್ರಪಂಚದಲ್ಲಿರುವಂತಹ ವಸ್ತುಗಳನ್ನು, ದುಡ್ಡು ಮತ್ತು ಇನ್ನೇನನ್ನೋ ಕದೀತಾರಲ್ಲ, ಅಂಥವ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಭಗವಂತನ ವ್ಯವಸ್ಥೆಯಿಂದ ನಾವು ಎಷ್ಟೊಂದು ಲಾಭಗಳನ್ನು ಪಡಿತಾ ಇದ್ದೀವಿ, ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಕೃತಜ್ಞ ಅಂದರೆ ಇಲ್ಲಿ ದೊಡ್ಡ ಘಾನ ಉಪಯೋಗಿಸಿದ್ದಾರೆ. ಅಂದರೆ ಏನು, ಯಾರಾದರೂ ಸಹಾಯ ಮಾಡಿದಾಗ ಅದಕ್ಕೆ ಒಂದು ಭಾವ ಇರುತ್ತೆ, ನಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವಾ, ಆ ಕೃತಜ್ಞತೆ ಅಂದರೆ ಅದು ಬೇರೆ. ಕೃತಜ್ಞ ಅಂತಂದರೆ ಅದನ್ನು ಮರೆಯೋದು. ಅವ್ರು ಏನು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಅದನ್ನು ಮನಸ್ಸಲ್ಲೂ ಇಟ್ಕೊಳ್ಳದೆ ಇರ್ತಾರಲ್ಲ, ಅಂಥವ್ರನ್ನ ಕೃತಜ್ಞ ಅಂತ ಹೇಳ್ತಾರೆ. ಸೊ ಈಗ ಭಗವಂತನಿಂದ ನಾವು ಎಲ್ಲವನ್ನೂ ಪಡಿತಾ ಇದ್ದೀವಿ. ನಮ್ಮದು ಅಂತ ಏನಾದರೂ ಇದೆಯಾ ಪ್ರಪಂಚದಲ್ಲಿ? ಇಲ್ಲ. ಆದರೆ ನಾವು ಹೇಳ್ತೀವಿ ನನ್ನ ಮನೆ ಇದೆ, ನನ್ನ ಹತ್ರ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಹತ್ರ ಇಷ್ಟು ಕಾರ್ ಇದೆ, ನನ್ನ ಹತ್ರ ಇಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದೆ ಅಂತ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಬೇಕಾಗಿರುವಂತಹ ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ ಇಂಥದ್ದನ್ನೆಲ್ಲ ಕೊಡುವಂಥವ್ರು ಯಾರು? ಭಗವಂತ ಕೊಟ್ಟಿದ್ದಾನೆ, ಸುಮ್ಮನೆ ಕೊಟ್ಟಿದ್ದಾನೆ, ಎಲ್ಲರಿಗೂ ಸಮಾನ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಲ್ವಾ. ಭಗವಂತನಿಂದ ನಾವು ಎಷ್ಟೆಲ್ಲ ಲಾಭಗಳನ್ನು ಪಡಿತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮನ್ನು ಕೃತಜ್ಞ ಅಂತ ಹೇಳಿರೋದು. ಪ್ರತಿನಿತ್ಯ ನಾವೇನಾದರೂ ನೆನಪಿಸ್ಕೊಳ್ತೀವ ಭಗವಂತನನ್ನು, ನೀನು ಇದನ್ನೆಲ್ಲ ಕೊಟ್ಟಿದ್ದೀಯಾ ಅಂತಂದ್ಬಿಟ್ಟು. ಈಗ ದುಡ್ಡಿಲ್ಲ ಅಂತಂದ್ರೂ ನಾವು ಬದುಕ್ಬಿಡಬಹುದು, ಆದರೆ ನೀರಿಲ್ಲ, ಗಾಳಿ ಇಲ್ಲ ಅಂತಂದರೆ ನಾವು ಬದುಕೋಕ್ಕಾಗುತ್ತಾ? ಅದನ್ನು ನಾವು ಎಲ್ಲಿಂದನಾದರೂ ಕೊಂಡ್ಕೊಂಬರೋಕ್ಕಾಗುತ್ತಾ? ಇಲ್ಲ, ಅದು ಭಗವಂತನೇ ಕೊಡಬೇಕು. ಆ ಒಂದು ಸೌಕರ್ಯಗಳನ್ನು, ಈಗ ಬಿಸಿಲಾಗಿರ್ಬೋದು, ಬೆಳದಿಂಗಳಾಗಿರ್ಬೋದು, ಗಾಳಿ, ನೀರು, ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಉಚಿತವಾಗಿ ನೀರನ್ನು ಪಡ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಮ್ಮಲ್ಲಿ ಒಂದು ಕೃತಜ್ಞತೆ ಅನ್ನೋದು ಇಲ್ಲ. ಅದಕ್ಕೆ ಬದಲಾಗಿ ಏನು ಮಾಡ್ತೀವಿ, ಭಗವಂತ ಏನೇನು ಕೊಟ್ಟಿದ್ದಾನೋ ಎಲ್ಲವನ್ನ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಅಲ್ಲಿ ಕೃತಜ್ಞತೆಯ ಭಾವನೆ ಇಲ್ಲದೆ ಅದಕ್ಕೋಸ್ಕರ ಅವರನ್ನು ಕಳ್ಳರು, ದರೋಡೆಕೋರರು ಅಂತ ಹೇಳಿದ್ದಾರೆ. ಆ ರೀತಿ ಕರಿಬೇಕು ಅಂತ ಹೇಳಿದ್ದಾರೆ. ಈಗ ಯಾರ್ಯಾರು ಕೃತಜ್ಞತೆಯನ್ನು ತೋರಿಸೋದಿಲ್ವೋ ಭಗವಂತನ ಬಗ್ಗೆ, ಅವನು ಕೊಟ್ಟಿರೋದನ್ನ ಎಲ್ಲವನ್ನೂ ಉಪಯೋಗಿಸ್ತಾ ಇದ್ದೀವಿ ನಾವು. ಸುಮ್ಮನೆ ಕೊಟ್ಟಿದ್ದಾನೆ, ಅದರಿಂದ ನಮಗೆ ಏನೂ ಕೇಳ್ತಾ ಇಲ್ಲ ಅವನು, ಆಯಿತಾ. ಆದರೆ ನಮ್ಮಲ್ಲಿ ಆ ಭಾವ ಇಲ್ಲ ಅಂತಂದರೆ ನಾವು ಕಳ್ಳರು, ದರೋಡೆಕೋರರು ಆಗ್ತೀವಿ. ಇಷ್ಟು ದಿವಸ ಏನು ಮಾಡಿದ್ವೋ ಗೊತ್ತಿಲ್ಲ, ಆದರೆ ಇನ್ಮೇಲಾದರೂ ಆ ಭಗವಂತನಿಗೆ ಒಂದು ಕೃತಜ್ಞತೆಯ ಭಾವವನ್ನು ಅರ್ಪಿಸೋದನ್ನು ಕಲಿಬೇಕು. ನನಗೆ ನೀನು ಇದನ್ನೆಲ್ಲ ಕೊಟ್ಟಿದ್ದೀಯಪ್ಪ, ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ, ಇದರಿಂದ ನನ್ನ ಅನುಭವಗಳನ್ನು ಪಡ್ಕೊಳ್ತಾ ಇದ್ದೀನಿ, ಇದರಿಂದ ಬದುಕಿದ್ದೀನಿ, ಜೀವಿಸ್ತಾ ಇದ್ದೀನಿ, ಆನಂದವನ್ನು ಪಡ್ತಾ ಇದ್ದೀನಿ, ಎಲ್ಲವೂ ನಿನ್ನಿಂದ ಅಂತ ಒಂದು ಕೃತಜ್ಞತೆಯ ಭಾವವನ್ನು ಅರ್ಪಿಸೋದನ್ನು ನಾವು ಕಲಿಯೋಣ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.